ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ನಗರಸಭೆ ಮಾಜಿ ಉಪಾಧ್ಯಕ್ಷ ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಎಂಡಿ ನದೀಮುಲ್ಲಾ ಸೇರಿದಂತೆ ಹಲವರು ಮಂಗಳವಾರ ಶಾಸಕ ಹಂಪನಗೌಡ ಬಾದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಜೆಡಿಎಸ್ ಮುಖಂಡರಾದ ಹಾಜಿ ಮಸ್ತಾನ್, ಚಾಂದ್ ಪಾಷಾ, ಮುಜಫರ್ ಖಾನ್, ಹಜರ್ ಖಾನ್, ಆಸಿಫ್ ಗನಿಸಾಬ್, ಸುಹೇಲ್ ಉಮರ್ ಖಾನ್, ಮೆಹಬೂಬ್ ಇತ್ಮಾರಿ ಸೇರಿದಂತೆ ಹಲವರಿಗೆ ಶಾಸಕ ಬಾದರ್ಲಿ ಹಂಪನಗೌಡರು ಕಾಂಗ್ರೆಸ್ ಪಕ್ಷದ ಶಾಲು ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ನಂತರ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ನದೀಮುಲ್ಲಾ ನೇತೃತ್ವದಲ್ಲಿ ಪಕ್ಷಕ್ಕೆ ಬಂದಿರುವ ಎಲ್ಲ ಮುಖಂಡರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ. ಎಲ್ಲರೂ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದರು. ಇದಕ್ಕೆ ಬರಲಾರದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕೊಪ್ಪಳಕ್ಕೆ ಅಭ್ಯರ್ಥಿಗಳು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಚ್ಚಳವಾಗಿ ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ರಾಜಕೀಯದಲ್ಲಿ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ಅದನ್ನು ಸಿದ್ದರಾಮಯ್ಯನವರು ಸರ್ಕಾರ, ಅವರ ನೇತೃತ್ವದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನು ಮಾತು ಕೊಟ್ಟಿತ್ತು ಆ ಮಾತಿನಂತೆ ನಡೆದು ಭರವಸೆಗಳನ್ನು ಈಡೇರಿಸಿ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸರ್ಕಾರ ಮತ್ತು ನಮ್ಮ ಮುಖಂಡರು ಪಾತ್ರರಾಗಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ ಇವತ್ತು ರಾಜ್ಯದ ಜನತೆ ಅತಿ ಹೆಚ್ಚು ಮತಗಳನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ದೇಶ ಗೆಲ್ಲಿಸ್ತಾರೆ ಅನ್ನೋ ಜನತೆ ವಿಶ್ವಾಸದಿಂದ ಇವತ್ತು ಪಕ್ಷ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತವನ್ನು ಕೊಡುವುದರ ಜೊತೆಗೆ ಅಭಿವೃದ್ಧಿ ಬದಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಸಿಂಧನೂರು ಕ್ಷೇತ್ರದ ಒಬ್ಬ ಶಾಸಕನಾಗಿ ಪಟ್ಟಣಕ್ಕೆ ಮತ್ತು ಗ್ರಾಮೀಣ ಪ್ರದೇಶದ ಜನತೆಗೆ ಏನು ಅವಶ್ಯಕತೆ ಇದೆ ಅಭಿವೃದ್ಧಿ ಕೆಲಸಗಳು ಅವನ್ನೆಲ್ಲ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಮಹಿಳೆಯರ ಬಗ್ಗೆ ಈ ಹೇಳಿಕೆ ಕೊಡುವುದು ಖಂಡನೀಯವಾದಂಥ ವಿಚಾರ. ಅವ್ರು ಯಾಕೋ ಇತ್ತೀಚಿನ ದಿನಗಳಲ್ಲಿ ಶಬ್ದಗಳ ಬಳಕೆಯನ್ನು ರಾಜಕೀಯ ಜೀವನದಲ್ಲಿ ಯಾವುದೇ ಮುಖಂಡರಾಗಲಿ ಯಾರೇ ಆಗಲಿ ಯಾವುದೇ ಒಂದು ಹೇಳಿಕೆ, ಸ್ಟೇಟ್ಮೆಂಟು ಮತ್ತು ಸಾರ್ವಜನಿಕ ಭಾಷಣಗಳಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ ರಾಜಕೀಯದ ದೃಷ್ಟಿಯಿಂದ ಮತ್ತು ನಾಯಕತ್ವದ ದೃಷ್ಟಿಯಿಂದ. ಅವರಲ್ಲಿ ಅವರು ಈ ಹೇಳಿಕೆಗೆ ಇವತ್ತು ಪತ್ರಿಕೆ ಇವತ್ತೇ ನಾನು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಕ್ಷಮೆ ಕೇಳಬೇಕು. ಯಾಕಂದರೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಎಂಬ ಅರ್ಥ ಬಹಳ ಅನರ್ಥಕ್ಕೀಡಾಗುತ್ತೆ ಸಮಾಜದಲ್ಲಿ. ಸರ್ಕಾರ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರಲು ಬಡತನ ರೀತಿಯಲ್ಲಿರ್ತಕ್ಕಂಥ ಜನರಿಗೆ ಆರ್ಥಿಕ ಸಹಾಯ, ಆ ಸಹಾಯದಿಂದ ಸಂಪನ್ಮೂಲ ಕ್ರೋಢೀಕರಣ ಹೆಚ್ಚಾಗುವುದರ ಜೊತೆಗೆ ಆ ಪಂಚ ಗ್ಯಾರಂಟಿಗಳಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಇವತ್ತು ಪಂಚ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದು ಜನಗಳಿಗೆ ಅದು ಅರ್ಥ ಆಗಿದೆ, ಮುಖಂಡರಿಗೆ ಅರ್ಥ ಆಗಿಲ್ಲ. JDS ಪಕ್ಷದ ಮುಖಂಡರು, ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಹಿರಿಯ ನಾಯಕರಾದಂಥ ದೇವೇಗೌಡರು ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ. ಅವರು ಈ ಹಿರಿಯ ವಯಸ್ಸಿನಲ್ಲಿ ಯಾಕೆ ನಿರ್ಧಾರ ತಗೊಂಡು ಏನು ಅವ್ರ ಕುಟುಂಬದ
ಕುಟುಂಬಸ್ಥನ ರಕ್ಷಣೆ ಮಾಡೋಕ್ಕೆ ದೃಷ್ಟಿಯಿಂದ ಅಥವಾ ಪಕ್ಷದ ಹೋಳಾಗ್ತಕ್ಕಂಥ ವಾತಾವರಣ ಕಂಡುಕೊಂಡು ಏನಾದರೂ ನಿರ್ಧಾರ ತಗೊಂಡಿರಬೇಕು. BJP ಕೋಮುವಾದಿ ಪಕ್ಷಕ್ಕೆ ಅವ್ರ ಜೊತೆ ಬೆರೆತು ಒಂದು ಅವರಿಗೆ ಸಹಾಯ ಮಾಡತಕ್ಕ ನೋಡಿದರೆ ಕುಟುಂಬದಲ್ಲಿ ಏನೋ ಒಂದು ಒತ್ತಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸೇರ್ಪಡೆಯಾಗಿ ಎಂಟಿ ನದೀಮುಲ್ಲಾ ಮಾತನಾಡಿದರು. ಜಾತ್ಯತೀತ ಜನತಾದಳ ಪಕ್ಷ ತನ್ನ ಸಿದ್ಧಾಂತ ವೈಚಾರಿಕತೆ ವಿರುದ್ಧವಾಗಿ ಕೋಮುವಾದಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಯಾವತ್ತೂ ಜಾತ್ಯತೀತ ವಿಚಾರವನ್ನು ಪ್ರತಿಪಾದಿಸುವ ನಾನು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದೇನೆ. ಈಗಾಗಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದಂತೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ಆರಂಭಿಸಬೇಕಿದೆ. ಆ ನಿಟ್ಟಿನಲ್ಲಿ ದೇಶದ ಉಳಿವಿಗಾಗಿ ಜಾತ್ಯತೀತ ಮನೋಭಾವನೆ ಉಳ್ಳವರು ಎಲ್ಲರೂ ಒಂದಾಗಿ ಕೋಮುವಾದಿ ಬಿಜೆಪಿಯನ್ನು ಸೋಲಿಸಬೇಕು. ಜೊತೆಗೆ ಶಾಸಕ ಹಂಪನಗೌಡ ಬಾದರ್ಲಿ ಕಾರ್ಯವೈಖರಿ ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಎಂದು ಹೇಳಿದರು. ಜಾತ್ಯತೀತ ಜನತಾದಳ ಪಕ್ಷ ತನ್ನ ಸಿದ್ಧಾಂತ ಹಾಗೂ ವೈಚಾರಿಕತೆಯ ವಿರುದ್ಧವಾಗಿ ಇವತ್ತೇನು ಕೋಮುವಾದ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಒಂದು ನಿಮಿತ್ತ. ಯಾವತ್ತೂ ನಾವು ಜಾತ್ಯತೀತ ವಿಚಾರವನ್ನು ಇಟ್ಕೊಂಡು ಬಂದಂತಹ ನಾನು ಹೀಗಾಗಿ JDS ಅನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಬೇಕಾಗ್ಯದ. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದಂತೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ಆರಂಭ ಮಾಡಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನೈಜವಾಗಿ ದೇಶದ ಉಳಿವಿಗಾಗಿ ಒಂದು ಜಾತ್ಯತೀತ ಮನೋಭಾವನೆ ಉಳ್ಳಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಕೋಮುವಾದಿಯನ್ನು ಸೋಲಿಸುವಂಥದ್ದು ಬಹಳ ಜರೂರಾಗಿದೆ. ಆ ನಿಟ್ಟಿನಲ್ಲಿ ಹಾಗೂ ಶಾಸಕರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಮುಖಂಡರಾದ ಎಂ ಕಾಳಿಂಗಪ್ಪ ವಕೀಲ್, ಕಾಜಿ ಮಲ್ಲಿಕ್ ವಕೀಲ್, ಶೇಖರಪ್ಪ ಗಿಣಿವಾಡ್, ನಬಿ ಸಾಬ್, ವೆಂಕಟೇಶ್ ದತ್ತೂರಾವ್, ವೈ ಅನಿಲ್ ಕುಮಾರ್, ಎಚ್ ಭಾಷಾ, ಆಲಂ ಭಾಷಾ, ಲಿಂಗರಾಜ್ ಸೇರಿದಂತೆ ಅನೇಕರಿದ್ದರು. ತಾಲೂಕಾ ಸ್ವೀಪ್ ಸಮಿತಿ, ತಾಲೂಕಾಡಳಿತ, ತಾಲೂಕಾ ಪಂಚಾಯತ್ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಕ್ಯಾಂಡಲ್ ಮಾರ್ಚ್ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಹಾಯಕ ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್ ಉದ್ಘಾಟಿಸಿ ಮಾತನಾಡಿದರು. ಚುನಾವಣೆ ನಮ್ಮ ದೇಶದ ಗರ್ವದ ಹಾಗೂ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಮ್ಮದೇ ಮತದಾನ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಮತದಾನ ಮಾಡಬೇಕೆಂದರು. ತಾಲೂಕಾ ದಂಡಾಧಿಕಾರಿ ಅರುಣ್ ದೇಸಾಯಿ ಮಾತನಾಡಿ, ಚುನಾವಣೆ ಪರ್ವ ದೇಶದ ಗರ್ವ ಎಂಬ ಧ್ಯೇಯವಾಕ್ಯದೊಂದಿಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ ಪ್ರಾರಂಭವಾಗಿದ್ದು ಸರ್ವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಈ ಬಾರಿ 80%ಕ್ಕೂ ಅಧಿಕ ಮತ ಚಲಾವಣೆ ನಮ್ಮ ಗುರಿಯಾಗಿದ್ದು ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರದು ಎಂದರು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ಹಾಗೂ ನಗರಸಭೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಗರ ವ್ಯಾಪ್ತಿಯ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕಾಗಿ ತಪ್ಪದೆ ಮತದಾನ ಮಾಡಬೇಕು. ಮತ ಚಲಾವಣೆ ನಮ್ಮ ಹಕ್ಕು ಮತ್ತು ಕರ್ತವ್ಯವಾಗಿದ್ದು ಉತ್ತಮ ಪ್ರಜಾಪ್ರಭುತ್ವಕ್ಕಾಗಿ ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು. ನೂರಾರು ಅಧಿಕಾರಿಗಳು ತಮ್ಮ ಕೈಯಲ್ಲಿ ಮೇಣದ ಬತ್ತಿಗಳನ್ನು ಬೆಳಗಿಸುತ್ತಾ ಮತದಾನ ಜಾಗೃತಿ ಮಾಡಿದ್ದು ವಿಶೇಷವಾಗಿತ್ತು. ತಹಸೀಲ್ದಾರರ ಕಾರ್ಯಾಲಯದಿಂದ ಪ್ರಾರಂಭವಾದ ಕ್ಯಾಂಡಲ್ ಮಾರ್ಚ್ ಬಸವ ವೃತ್ತದವರೆಗೆ ಸಾಗಿ ಪುನಃ ಮಹಾತ್ಮ ಗಾಂಧಿ ವೃತ್ತ ತಲುಪಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣಕ್ಕೆ, ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಗರಸಭೆ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು.
ಜನವಿರೋಧಿ ಬಿಜೆಪಿ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಿ ಚುನಾವಣಾ ಜನಜಾಗೃತಿ ಅಭಿಯಾನವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂಎಲ್ ಲಿಬರೇಷನ್ ರಾಜ್ಯ ಕಾರ್ಯದರ್ಶಿ ಕ್ಲಿಫ್ಟನ್ ಡಿ ರೆಜೋರಿಯೋ ಹೇಳಿದರು. ನಗರದ ಎಪಿಎಂಸಿ ಆವರಣದಲ್ಲಿ ಬೈಕ್ ಚಾಲನೆ ನೀಡಿ ಮಾತನಾಡಿದರು. ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಮುಂದೆ ಬಂದಿದೆ. ಇಂದು ಭಾರತವನ್ನು ಆಳ್ವಿಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರವೇ ಧರ್ಮಗಳ ನಡುವೆ, ಬಡವರ ಬಲ್ಲಿದವರ ನಡುವೆ, ಜಾತಿ ಮತ ಧರ್ಮ ನಡುವೆ ಕಂದಕ ತೋಡುತ್ತಾ ಉಲ್ಬಣಗೊಳಿಸುತ್ತಿದೆ. ಇಂದು ಸಂಘ ಪರಿವಾರದ ಚಾತುರ್ವರ್ಣ ಹಿಂದುತ್ವವು ಬಹುತ್ವ ಭಾರತದ ಮೇಲೆಯೇ ಯುದ್ಧ ಸಾರಿದಂತೆ ಕಾಣಿಸುತ್ತಿದೆ ಹಾಗೂ ಹಣ ಆಮಿಷದ ಅಮಲನ್ನೇರಿಸಿ ಬಡವರ ಬದುಕನ್ನು ಕಿತ್ತಿ ತಿನ್ನುವ ಸಂಕಟವನ್ನು ಜನರ ಮೇಲೆ ದೂಡಿ ಭಾರಿ ಬಂಡವಾಳಿಗರ ಹಿತ ಕಾಯುತ್ತಿರುವ ಬಿಜೆಪಿ ಈ ಬಾರಿ 400 ಸೀಟ್ ಗೆದ್ದು ಸಂಪೂರ್ಣ ಕಾರ್ಪೊರೇಟ್ ಹಿಂದುತ್ವ ದೇಶ ಕಟ್ಟುವ ಮೋದಿ ಗ್ಯಾರಂಟಿಯೊಂದಿಗೆ ಅಬ್ಬರದ ಪ್ರಚಾರ ಆರಂಭಿಸಿದೆ. ಇಲ್ಲಿಗೆ 10 ವರ್ಷಗಳ ಹಿಂದೆ ಭರವಸೆಗಳ ಗೋಪುರಗಳನ್ನೇ ತೋರಿಸಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸದೆ ವಂಚಿಸಿದೆ. ಹಾಗಾಗಿ ಇಂಡಿಯಾ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಸಿಪಿಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್, ಒಳ್ಳೆಯ ದಿನಗಳನ್ನು ತರುತ್ತೇವೆ ಎಂದು ಹೇಳಿ ಅಧಿಕಾರ ಅನುಭವಿಸಿದ ಮೋದಿ ಜನರನ್ನು ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಮಾಡುತ್ತೇವೆ ಎಂದ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಲು ಸಾಧ್ಯವಾಗಿಲ್ಲವೆಂದು ರೈತರಿಗೆ ಮೋಸ ಮಾಡಿದೆ. ರಸಗೊಬ್ಬರ, ಕೃಷಿ ಪರಿಕರಗಳ ಮೇಲೆ ಬೆಲೆ ಹೆಚ್ಚಳ ಮಾಡಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ಅಡಿಯಲ್ಲೇ ಸರ್ಕಾರ ರಚಿಸಿ ಈಗ ಸಂವಿಧಾನ ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತಿದ್ದಾರೆ. ಪ್ರಭುತ್ವವನ್ನು ಪ್ರಶ್ನೆ ಮಾಡುವವರನ್ನು ಜೈಲಿಗಟ್ಟುವ, ಬೆಳೆಗಳಿಗೆ ನ್ಯಾಯಯುತ ಬೆಲೆ ಕೇಳುವ, ಕೆಲಸಕ್ಕೆ ಕೂಲಿ ಕೇಳುವ ರೈತ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದ್ದೇ ಮೋದಿಯ ಅವಧಿಯ ಒಳ್ಳೆಯ ದಿನಗಳಾಗಿವೆ ಎಂದು ಟೀಕಿಸಿದರು. ಇದೇ ಸಂದರ್ಭದಲ್ಲಿ ವಿಜಯ್ ದೊರೆರಾಜು, ಕೆಂಚಪ್ಪ ಹಿರೇಕೇಡ್, ರಾಜ್ಯ ಸಮಿತಿ ಸದಸ್ಯರು ಬಸವರಾಜ್ ಬೆಳಗುರ್ಕಿ, ತಾಲೂಕಾ ಕಾರ್ಯದರ್ಶಿ ಸಿಪಿಎಂಎಲ್ ಲಿಬರೇಷನ್ ಗಂಗಪ್ಪ ತೋರಣದಿನ್ನಿ, ಜಿಲ್ಲಾ ಸಮಿತಿ ಸದಸ್ಯರು ಬಸವರಾಜ್ ಕೊಂಡೆ, ಆರ್ಎಚ್ ಕಲ್ಮಂಗಿ, ಚಾಂದ್ ಪಾಷಾ ಬೆಳಗನೂರು, ಪರಶುರಾಮ್ ಭಂಡಾರಿ, ಹನುಮಂತಪ್ಪ ದೀನಸಮುದ್ರ, ಬಸವರಾಜ್ ಹಿರೇದಿನ್ನಿ, ಹುಸೇನಪ್ಪ ತಿಳಗೋಳ್, ಬಸವರಾಜ್ ರೈತನಗರ್ ಕ್ಯಾಂಪ್, ರಾಮಣ್ಣ ಸೇರಿದಂತೆ ಇತರರಿದ್ದರು. ಮುಂದಕ್ಕೆ ಹೋಗ್ಬೇಕಂತ ಹೆಂಗೆ ಬಿಜೆಪಿ ಅವರು ಧರ್ಮದ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಪ್ರತಿದಿನ ಬಿಜೆಪಿ ಅವರು ಜಾತಿಯ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಏನ್ ಕಣ್ಮುಚ್ಕೊಂಡು ನೀವು ಸುಮ್ಮನಿದ್ದೀರಾ? ಬೇರೆ ಪಾರ್ಟಿಗಳು ಒಂದು ರ್ಯಾಲಿ ಮಾಡಬೇಕಂತ 10 ಕಂಡೀಷನ್ ಹಾಕ್ತೀರಾ. ಬೇರೆ ಪಾರ್ಟಿಗಳು ಏನಾದರೂ ಒಂದು ಹೋರಾಟ ಮಾಡಬೇಕಂದ್ರೆ 10 ಕಂಡೀಷನ್ ಹಾಕ್ತೀರಾ. ದಿನನಿತ್ಯ ಓಪನ್ ಆಗಿ ಏನ್ ಚುನಾವಣೆ ನೀತಿನ ಬಿಜೆಪಿ ಅವರು ಹರಾಜು ಮಾಡ್ತಿದ್ದಾರೆ, ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಏನ್ ನೀವು ಕಣ್ಮುಚ್ಕೊಂಡು ನೀವು ಎಲೆಕ್ಷನ್ ನಡೆಸ್ತಾ ಇದ್ದೀರಾ? ಜನರಿಗೆ ನೀವು ಮೋಸ ಮಾಡಕ್ ಹೊರಟಿದ್ದೀರಾ ಸ್ವಾಮಿ. ಜನನು ನಿಮಗೂ ಒಂದು ಪಾಠ ಕಲಿಸ್ತಾರೆ, ನಿಮಗೂ ಒಂದು ಪಾಠ ಕಲಿಸ್ತಾರೆ. ಈ ಚುನಾವಣೆಯಲ್ಲಿ ಯಾವ ಬಿಜೆಪಿ ನೀವು ಫೇವರೇಟ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಆ ಬಿಜೆಪಿಯನ್ನು ಜನ ಬಂದು ಸೀಟಿಂದ ಇಳಿಸಿ ವಾಪಸ್ಸು ನಾಗ್ಪುರ್ಗೆ ಕಳಿಸ್ತಾರೆ ನಮ್ಮ ಜನ. ಈ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್. ಕನ್ನಡ ನಾಡು ನುಡಿ, ನೆಲ ಜಲ, ಭಾಷೆ, ಸಾಹಿತ್ಯ ಗಡಿ ಉಳಿವಿಗಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯ ಶ್ಲಾಘನೀಯವಾದುದು ಎಂದು ಮಸ್ಕಿಯ ಗಚ್ಚಿನ ಹಿರೇಮಠದ ವರರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು.
ನಗರದ ಆದಿಶೇಷ ದೇವಸ್ಥಾನದ ಹಿಂಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದ ಪದಾಧಿಕಾರಿಗಳ 2ನೇ ವರ್ಷಾಚರಣೆ ಸಂಭ್ರಮ ಹಾಗೂ 2023-24ನೇ ಸಾಲಿನ ವಾರ್ಷಿಕ ವರದಿ ಮಂಡನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನಲ್ಲಿ ದತ್ತಿ ಉಪನ್ಯಾಸದ ಜೊತೆಗೆ ಕವಿಗೋಷ್ಠಿ, ದಾರ್ಶನಿಕರ ಗೋಷ್ಠಿ, ಮಕ್ಕಳ ಗೋಷ್ಠಿ ನಡೆಸಿ ಮಕ್ಕಳಲ್ಲಿ ಸಾಹಿತ್ಯಾಭಿರುಚಿ ಬೆಳೆಸುವ ಕೆಲಸ ಮಾಡಿದೆ. ಅಜೀವ ಸದಸ್ಯರಿಗೆ ಪರಿಷತ್ನ ಲೆಕ್ಕಪತ್ರ ತಿಳಿಸಲು ವಾರ್ಷಿಕ ವರದಿ ಮಂಡಿಸುತ್ತಿರುವುದು ಉತ್ತಮ ಕೆಲಸವಾಗಿದೆ ಎಂದು ಹೇಳಿದರು. ಪರಿಷತ್ ತಾಲೂಕಾ ಘಟಕದ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ 2023-24ನೇ ಸಾಲಿನ ವಾರ್ಷಿಕ ವರದಿ ಮಂಡಿಸಿ ದಾನಿಗಳಿಂದ 1,20,800 ರೂಪಾಯಿ ಜಮಾ ಆಗಿತ್ತು. ಅದರಲ್ಲಿ ದತ್ತಿ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಮತ್ತು ಇತರೆ ಕಾರ್ಯಕ್ರಮಗಳಿಗೆ 1,17,000 ಖರ್ಚಾಗಿದೆ ಎಂದು ತಿಳಿಸಿದರು. ನಂತರ 2023-24ನೇ 57 ದತ್ತಿ ಉಪನ್ಯಾಸ ಕಾರ್ಯಕ್ರಮದ ವಿವರವನ್ನು ಉಪನ್ಯಾಸಕಿ ಆನಂದಿ ಲಾಹೋಟಿ ವಾಚಿಸಿದರು. ನಿವೃತ್ತ ಪ್ರಾಂಶುಪಾಲ SS ಹಿರೇಮಠ್, ಪರಿಷತ್ನ ಸದಸ್ಯರಾದ ಶರಣಪ್ಪ ತೆಂಗಿನಕಾಯಿ, ಶಿವಕುಮಾರ್ ಜವಳಿ, ಬೀರಪ್ಪ ಶಂಭೋಜಿ, ಟಿ ಹುಸೇನ್ ಸಾಬ್, ಡಾಕ್ಟರ್ ಜನನಗೌಡ ಪೊಲೀಸ್ ಪಾಟೀಲ್, ಭಾರತಿ ತಿವಾರಿ, VC ಪಾಟೀಲ್, ಶರಣಬಸವ ಮೇರ್ನಾಳ್, ವೀರೇಶ್ ಶಿವನಗುತ್ತಿ, ಶರಣಬಯ್ಯ ಸ್ವಾಮಿ ಹಿರೇಮಠ್, ಅಮರೀಶ್ MK, ಸಂಗಮೇಶ್ ಮೆಂಟಿಗೇರಿ, ಕೋಶಾಧ್ಯಕ್ಷ ಶೇಖ್ ಬಶೀರ್ ಯತ್ಮಾರಿ ಇದ್ದರು. ಗುಂಡೂರಾವ್ ಚೆನ್ನಳ್ಳಿ ಪ್ರಾರ್ಥಿಸಿದರು. ಶಿಕ್ಷಕ ಶಂಕರ್ ದೇವರು ಹಿರೇಮಠ್ ನಿರೂಪಿಸಿದರು. ಜ್ಞಾನ ನಾಗರಿಕತೆಯ ತಳಹದಿ. ಜ್ಞಾನ ಮುಕ್ತವಾಗಿ ಎಲ್ಲರಿಗೂ ಎಲ್ಲೆಡೆಯೂ ದೊರೆಯುವಂತಾಗಬೇಕು. ನಮ್ಮಲ್ಲಿನ ಅಮೂಲ್ಯ ಜ್ಞಾನ ಸಂಪತ್ತನ್ನು ಡಿಜಿಟಲೈಸೇಷನ್ ಮೂಲಕ ಜಗತ್ತಿನ ಮುಂದೆ ತೆರೆದಿಡಲು ಸಾಧ್ಯ ಎಂದು ಪಬ್ಲಿಕ್ ರಿಸೋರ್ಸ್ ಆರ್ಗಿಂಗ್ ಸಂಸ್ಥೆಯ ಅಧ್ಯಕ್ಷ ಕಾರ್ಲ್ ಮಲಮದ್ ಅಭಿಪ್ರಾಯಪಟ್ಟರು. ಕನ್ನಡ ವಿಶ್ವವಿದ್ಯಾಲಯದ ರಾಜ್ಕುಮಾರ್ ಸಭಾಂಗಣದಲ್ಲಿ ವಿಜ್ಞಾನಗಳ ಇತಿಹಾಸ ವಿಭಾಗದಿಂದ ಆಯೋಜಿಸಿದ್ದ ಜ್ಞಾನ ಸತ್ಯಾಗ್ರಹ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಂಥಾಲಯಗಳು ಸ್ವಯಂ ಅಧ್ಯಯನದ ಕೇಂದ್ರಗಳು. ಇವು ಜೀವನ ಪರ್ಯಂತ ಓದುಗರ ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ಗ್ರಂಥಾಲಯದ ಮಹತ್ವ ತಿಳಿಸಿ ಶಿಕ್ಷಣ ನೀಡುವುದು ತಮ್ಮ ಆದ್ಯ ಕರ್ತವ್ಯ. ಜ್ಞಾನಾರ್ಜನೆಗಾಗಿ ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರು ಗ್ರಂಥಾಲಯವನ್ನು ಹೆಚ್ಚಾಗಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಇಂದು ಎಲ್ಲವೂ ಆನ್ಲೈನ್ ಮೂಲಕವೇ ದೊರೆಯುತ್ತಿದ್ದು ಭೌತಿಕ ಗ್ರಂಥಾಲಯಗಳ ಬಳಕೆಯ ಪ್ರಮಾಣ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿರುವ ಸ್ಥಳೀಯ ಜ್ಞಾನ ಸಂಪತ್ತನ್ನು ಜಗತ್ತಿಗೆ ಪರಿಚಯಿಸುವಲ್ಲಿ ಡಿಜಿಟಲೀಕರಣ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಮೂಲಕ ಯಾವುದೇ ಹಲವಾರು ಗ್ರಂಥಾಲಯಗಳಲ್ಲಿನ ಪುಸ್ತಕಗಳನ್ನು, ನಿಯತಕಾಲಿಕೆಗಳನ್ನು ಮತ್ತು ಪತ್ರಿಕೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ಯಾಗ್ರಹ ಚಳವಳಿಯನ್ನು ನಡೆಸಿದರು. ಹಾಗೆಯೇ ನಾವು ಪ್ರಸ್ತುತ ದಿನಗಳಲ್ಲಿ ಜ್ಞಾನ ಸತ್ಯಾಗ್ರಹದ ಮೂಲಕ ಜ್ಞಾನವನ್ನು ಜನಸಾಮಾನ್ಯರಿಗೆ ಉಚಿತವಾಗಿ ದೊರೆಯುವಂತೆ ಮಾಡುವುದು ಇಂದಿನ ತುರ್ತು ಅಗತ್ಯ ಎಂದು ತಿಳಿಸಿದರು. ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವ ಡಾಕ್ಟರ್ ವಿಜಯ್ ಪೂರ್ಣಚ ತಮ್ಮಣ್ಣ ಅವರು ಮಾತನಾಡುತ್ತಾ, ಅಂಗೈಯಲ್ಲಿ ಕನ್ನಡ ವಿಚಾರಗಳು ಸಾರ್ವಜನಿಕಗೊಂಡಾಗ ಕನ್ನಡದ ಮಹತ್ವ ಜಗತ್ತಿಗೆ ಪರಿಚಯವಾಗುತ್ತಿದೆ. ಈ ನಿಟ್ಟಿನಲ್ಲಿ ಕನ್ನಡದ ಪಠ್ಯ ಪುಸ್ತಕಗಳು, ಗ್ರಂಥಗಳನ್ನು, ನಿಯತಕಾಲಿಕೆಗಳನ್ನು ಮತ್ತು ಪತ್ರಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಮೂಲಕ ಕನ್ನಡದ ಕೆಲಸ ಸಬಲೀಕರಣವಾಗಬೇಕಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ DV ಪರಮಶಿವಮೂರ್ತಿ, ವಿಜ್ಞಾನಗಳ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲಜಾ ಹಿರೇಮಠ್ ಅವರು ಗಣ್ಯರನ್ನು ಸ್ವಾಗತಿಸಿದರು. ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಓಂ ಶಿವಪ್ರಕಾಶ್ ಹಾಗೂ ವಿಶ್ವವಿದ್ಯಾಲಯದ ಬೋಧಕರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಪ್ರಾರ್ಥನಾ ಗೀತೆ ಹಾಡಿದರು. ಪತ್ರಿಕೋದ್ಯಮ ವಿಭಾಗದ ತಾತ್ಕಾಲಿಕ ಅಧ್ಯಾಪಕರಾದ ಪದ್ಮಾವತಿ K ಕಾರ್ಯಕ್ರಮ ನಿರೂಪಿಸಿದರು. ಮಹಿಳಾ ಅಧ್ಯಯನ ವಿಭಾಗದ ಸಂಶೋಧನಾರ್ಥಿ ಶಾಮಣ್ಣ ವಂದಿಸಿದರು. ಕುಷ್ಟಗಿಯ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಕಾಟಾಪುರ ದೇಸಾಯಿ ಗುರುವಪ್ಪಯ್ಯ ದೇಸಾಯಿ ಅವರ ಮನೆಯಿಂದ ಆರಂಭಗೊಂಡ ಮೆರವಣಿಗೆ ಶ್ರೀ ದ್ಯಾಮವ್ವನ ದೇವಸ್ಥಾನದಲ್ಲಿ ಆಗಮಿಸಿತು. ದೇಸಾಯಿಯವರ ಮೊಮ್ಮಗನ ಮುಖಾಂತರ ದೇವಿಗೆ ವಿಶೇಷ ಪೂಜೆ ಮತ್ತು ದೇಸಾಯಿ ಮನೆಯವರಿಂದ ಉಡಿ ತುಂಬಿದ ಬಳಿಕ ದ್ಯಾಮವ್ವ ದೇವಿಯ ಸ್ಥಳಾಂತರ, ಅಲ್ಲಿಂದ ಗಂಗಾಸ್ಥಾನ, ನಂತರ ದ್ಯಾಮವ್ವನ ಕಟ್ಟೆಯಲ್ಲಿ ಸ್ಥಾಪನಾ, ಸಕಲ ಮಂಗಲ ವಾದ್ಯಗಳೊಂದಿಗೆ ಸಡಗರ ಸಂಭ್ರಮದಿಂದ ಜಾತ್ರೆಗೆ ಚಾಲನೆ ದೊರೆಯಿತು. ಕಳೆದ 65 ವರ್ಷಗಳ ಹಿಂದೆ ನಡೆದ ಈ ಜಾತ್ರೆ ಆಚರಣೆ ಮಾಡುವುದರಿಂದ
ಪಟ್ಟಣಕ್ಕೆ ಶಾಂತಿ ಸಮೃದ್ಧಿ ನೆಲೆಸುತ್ತದೆ. ಅಲ್ಲದೆ ಲೋಕ ಕಲ್ಯಾಣದ ಹಿನ್ನೆಲೆಯಲ್ಲಿ ಜಾತ್ರೆ ಆಚರಣೆ ಮಾಡಲಾಗುತ್ತದೆ ಎಂದು ಸಮಿತಿಯ ಅಧ್ಯಕ್ಷ ರವಿ ಅಜ್ಜ ತಿಳಿಸಿದರು. ಕುಷ್ಟಗಿ ಪಟ್ಟಣದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತ ಬಂದ್ ಮಾಡಿ ದ್ಯಾಮವ್ವನ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು. ಬಂದ ಭಕ್ತರಿಗೆ ಸಿಹಿ ಅಡಿಗೆ ಸೇರಿದಂತೆ ಅನ್ನ ಸಾಂಬಾರ್ ವ್ಯವಸ್ಥೆ ನಿರಂತರವಾಗಿ ಜಾತ್ರೆ ಮುಗಿಯುವವರೆಗೆ ಇರುತ್ತದೆ. ಎಲ್ಲ ಸಮುದಾಯದ ಸಹಭಾಗಿತ್ವದಲ್ಲಿ ನಡೆಯುವ ಭಾವೈಕ್ಯತೆಯ ಜಾತ್ರೆ ಇದಾಗಿದ್ದು, ಮುಸ್ಲಿಂ ಸಮುದಾಯದ ಬಾಬುದಾರ್ ಅತ್ತಾರ್ ಮನೆತನದವರು ದೇವಿಗೆ ಕುಂಕುಮ ಭಂಡಾರದ ಬಾಬತ್ತು ನೀಡಿ ಜಾತ್ರೆಗೆ ಮೆರುಗು ತಂದರು. ಭಕ್ತಾದಿಗಳು ಶಾಂತಿಯುತದಿಂದ ಪ್ರಸಾದ ಸ್ವೀಕಾರ ಮಾಡಿ ಅದೇ ನಂತರ ಊಟದ ನಂತರ ತಟ್ಟೆಯನ್ನು ಅಲ್ಲಿ ಸರ್ದಾರ್ ಪುಡಿ ಇರುತ್ತೆ ಅದನ್ನ ಕ್ರಾಸ್ ಮಾಡಿ ಸೇವಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.